Okay, good morning, students. Welcome to today's class. I think yesterday we have completed a sort of revision regarding your first unit. I wanted you to have a grip over the units, so that's why I did a sort of revision. So, coming to the second unit, which is a very important and a technical unit rather compared to your first unit. So, the second unit basically deals with networking protocol and OSI model. So, I'll just brief you out what is this networking protocol and OSI model. ಈ ಯೂನಿಟ್ ಕಂಪ್ಲೀಟ್ ಆಗಿ ನೆಟ್ವರ್ಕಿಂಗ್ ಪ್ರೋಟೋಕಾಲ್ ಬಗ್ಗೆ ಹೇಳ್ತಾರೆ ಮತ್ತು ಒ ಎಸ್ ಐ ಅಂತ ಒಂದು ಮಾಡೆಲ್ ಇದೆ ವಿಚ್ ಇಸ್ ಅ ವೆರಿ ಫೇಮಸ್ ಆ್ಯಂಡ್ ಯೂನಿವರ್ಸಲ್ ಮಾಡೆಲ್. ಈ ಮಾಡೆಲ್ನ ಇಟ್ಕೊಂಡು ಇವತ್ತಿನ ದಿನ ಕೂಡ ವಿ ಆರ್ ಬೇಸಿಕಲಿ ಪರ್ಫಾರ್ಮಿಂಗ್ transmission and reception. So I can tell you by the end of this semester, DCN complete ಆದಮೇಲೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಯು ವಿಲ್ ಡೌನ್ಲೋಡ್ ಎನಿ ಫೈಲ್. ಯಾವುದಾದ್ರು ಒಂದು ಫೈಲ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ತೀರಾ, ವಾಟ್ಸಾಪಲ್ಲಿ ಒಂದು ಮೆಸೇಜ್ನ ಸೆಂಡ್ ಮಾಡಿದ್ದು ಹೇಗೆ ಸೆಂಡ್ ಆಗುತ್ತೆ, ಹೇಗೆ ರಿಸೀವ್ ಆಗುತ್ತೆ, ಈವನ್ ಇನ್ ರಿಯಲ್ ಟೈಮ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಯುವರ್ ಕಮ್ಯುನಿಕೇಷನ್. ಇದನ್ನೇ ಅಲ್ವಾ ನಾವು ಕಮ್ಯುನಿಕೇಷನ್ ಅಂತ ಹೇಳೋದು. So the whole concept of communication can be understood by the end of this unit ಅಂತ ಹೇಳ್ಬೋದು. So for such reason, in this unit they are going to completely deal with all the technical aspects regarding communication. ಕಮ್ಯುನಿಕೇಷನ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಏನೆಲ್ಲ ಟೆಕ್ನಿಕ್ಯಾಲಿಟಿ ಆ್ಯಡ್ ಮಾಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಯೂನಿಟ್ ಒಂಥರ ಜಸ್ಟ್ ನೆಟ್ವರ್ಕ್ ಅಂತಂದರೆ ಏನು, ಯಾವ ಥರ ನೆಟ್ವರ್ಕ್ಸ್ ಇದೆ, ಆ್ಯಂಡ್ ಸಮ್ ಅದರ್ ರಿಲೇಟೆಡ್ ಥಿಂಗ್ಸ್ ದಟ್ ಇನ್ ರಿಯಲ್ ಟೈಮ್ ವಾಟ್ ಆರ್ ದ ಥಿಂಗ್ಸ್ ದಟ್ ಆರ್ ಗೋಯಿಂಗ್ ಆನ್, ಇವತ್ತಿನ ದಿನ ಏನೇನು ನಡೀತಾ ಇದೆ ಅಷ್ಟನ್ನು ಮಾತ್ರ ಹೇಳಿದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ ಯೂನಿಟ್, ನೌ ದೇ ಆರ್ ಗೋಯಿಂಗ್ ಟು ಕಂಪ್ಲೀಟ್ಲಿ ಬ್ರೀಫ್ ಯು ಔಟ್ ವಿತ್ ರೆಸ್ಪೆಕ್ಟ್ ಟು ದ ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್. ಕಮ್ಯುನಿಕೇಷನಲ್ಲಿ ಬೇಕಾಗಿರುವಂಥ ಎಲ್ಲ ಥಿಂಗ್ಸ್ನ ಇವಾಗ ಹೇಳ್ತಾ ಹೋಗ್ತಾರೆ. ಸೊ ಕಂಪ್ಲೀಟ್ ಸಿಲೆಬಸ್ಸಲ್ಲಿ ಸೆಕೆಂಡ್ ಯೂನಿಟ್ ಸಿಲೆಬಸ್ಸಲ್ಲಿ ಏನೇನು ಹೇಳಿದ್ದಾರೆ ಅಂತೇಳಿ ಜಸ್ಟ್ ಐಲ್ ಬ್ರೀಫ್ ಯು ಔಟ್. ದೆರ್ ಆರ್ ಬೇಸಿಕಲಿ 4 important topics. The first one is protocol layering, the second one is OSI reference model as I said, and then data link control, and then the last one is MAC control. So when it comes to protocol layering, ಸೊ ಈ ಯೂನಿಟಲ್ಲಿ ನೆಟ್ವರ್ಕಿಂಗ್ ಪ್ರೋಟೋಕಾಲ್ ಅಂತ ಹೇಳ್ತಾ ಇದ್ದಾರೆ. ನೀವು ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ನೆಟ್ವರ್ಕಲ್ಲಿ ಯಾವ್ಯಾವ ರೂಲ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಅದನ್ನೇನಂತ ಕರೀತಾರೆ, ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನೆಟ್ವರ್ಕಿಂಗ್ ಪ್ರೋಟೋಕಾಲ್. ಸೊ ಒ ಎಸ್ ಐ ಮಾಡೆಲ್, ಒ ಎಸ್ ಐ ಅಂತ ಹೇಳಿದ್ರೆ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಟ್ ಅಂತ ಹೇಳ್ತಾರೆ. ಐ ಟೆಲ್ ಯು ಆ ಮಾಡೆಲ್ ಏನಕ್ಕೆ ಬಂತು, ವೈ ಡು ವಿ ನೀಡೆಡ್ ಇಟ್, ಅದೆಲ್ಲದನ್ನು ಕೂಡ ನಾನು ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ವೆನ್ ಇಟ್ ಕಮ್ಸ್ ಟು ಪ್ರೋಟೋಕಾಲ್ ಲೇಯರಿಂಗ್, ವೈ ಡಿಡ್ ವಿ ನೀಡೆಡ್ ದೀಸ್ ರೂಲ್ಸ್, ಅದನ್ನು ಸಿನಾರಿಯೋಸ್ ಮತ್ತು ಪ್ರಿನ್ಸಿಪಲ್ಸಲ್ಲಿ ಎರಡರಲ್ಲೂ ಅದನ್ನು ಹೇಳ್ತಾರೆ. ಏನಕ್ಕೆ ಬೇಕಾಯಿತು ಪ್ರೋಟೋಕಾಲ್, ಏನಕ್ಕೆ ರೂಲ್ಸ್ ಬೇಕು ನಮಗೆ, ಸುಮ್ಮನೆ ಸೆಂಡ್ ಮಾಡ್ತೀನಿ, ಸುಮ್ಮನೆ ರಿಸೀವ್ ಮಾಡ್ತೀನಿ. ಇಟ್ ಈಸ್ ನಾಟ್ ಸೋ ಮಚ್ ಸಿಂಪಲ್ ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಷನ್. ಒಂದು ಸೆಂಡರ್ ಮತ್ತು ರಿಸೀವರ್ ಮಧ್ಯ ಇಮ್ಯಾಜಿನ್ ದಿಸ್ ಆಸ್ ಸೆಂಡರ್, ಇಮ್ಯಾಜಿನ್ ದಿಸ್ ಆಸ್ ರಿಸೀವರ್. ಇವನೇನೋ ಮೆಸೇಜ್ ಸೆಂಡ್ ಮಾಡ್ತಿದ್ದಾನೆ, ಇವನೇನೋ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಸೋ ಸಿಂಪಲ್. ಏನೋ ಒಂದು ಬಟನ್ ಪ್ರೆಸ್ ಮಾಡೋದು ಹೊರಟೋಗುತ್ತೆ, ಇಲ್ಲಿ ಏನೋ ಬಟನ್ ಪ್ರೆಸ್ ಮಾಡೋದು ರಿಸೀವ್ ಆಗುತ್ತೆ. ಇಟ್ ಈಸ್ ನಾಟ್ ಸೋ ಮಚ್ ಸಿಂಪಲ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿಲ್ ಬಿ ಗೋಯಿಂಗ್ ಆನ್ ಇನ್ ದ ಬ್ಯಾಕ್ಗ್ರೌಂಡಲ್ಲಿ ತುಂಬ ಬೇರೆ ಬೇರೆ ವಿಷಯಗಳು ನಡೀತಾ ಇರುತ್ತೆ. ಒಂದು ಸಿಂಪಲ್ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಮೂವಿನ 3 hours ಕೂತ್ಕೊಂಡು ಥಿಯೇಟರಲ್ಲಿ ಅಥವಾ ಒಂದು ಚೇರಲ್ಲಿ ಕೂತ್ಕೊಂಡು ನೋಡೋಷ್ಟು ಈಸಿ ಅದ್ರ ಮೇಕಿಂಗಲ್ಲಿ ಇರೋದಿಲ್ಲ. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ವರ್ಕ್ಮನ್ಸ್ ಆಗಿರ್ಬೋದು. ಸೊ ಇವರುಗಳ ಕಷ್ಟ ವೈಲ್ ಮೇಕಿಂಗ್ ಓನ್ಲಿ ವಿಲ್ ಕಮ್ ಟು ನೋ ಆರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಬೀಯಿಂಗ್ ಅ ನೆಟ್ವರ್ಕಿಂಗ್ ಇಂಜಿನಿಯರ್, all these things should be followed in the background before a subscriber sends and receives. ಸೊ ಒಬ್ಬ ಸಬ್ಸ್ಕ್ರೈಬರ್, ನಾವೇನೋ ವಾಟ್ಸಪ್ಪಲ್ಲಿ ಕೂತ್ಕೊಂಡು ಆರಾಮಾಗಿ ಮೆಸೇಜ್ ಮಾಡಿ ರಿಸೀವ್ ಮಾಡ್ತೀವಿ, ಮಾತಾಡ್ತೀವಿ, ವಿಲ್ ಡೂ ದ್ಯಾಟ್, ವಿಲ್ ಡೂ ದಿಸ್, ವಿಲ್ ಶೇರ್ ಥಿಂಗ್ಸ್, ವಿಡಿಯೋ ಕಾಲ್ ಮಾಡ್ತೀವಿ, ವಾಯ್ಸ್ ಕಾಲ್ ಎಲ್ಲನೂ ಮಾಡ್ತೀವಿ. ಆದರೆ ಇದರ ಬ್ಯಾಕ್ಗ್ರೌಂಡಲ್ಲಿ ಒಬ್ಬ ಇಂಜಿನಿಯರ್ ಏನೇನು ಮಾಡ್ತಾ ಇರ್ತಾನೆ, ವಿ ಮೈಟ್ ನಾಟ್ ಬಿ ನೋಯಿಂಗ್, ಅದು ನಮಗೆ ಗೊತ್ತಿರೋದಿಲ್ಲ. ಸೊ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಸಿನ್ಸ್ ಯು ಆರ್ communication engineers, I can say, if you opt the same field, ಅದೇ ಫೀಲ್ಡ್ ನೀವೇನಾರು ಔಟ್ ಮಾಡಿದ್ರೆ ಯು ಕ್ಯಾನ್ ಬಿ ಅ ಕಮ್ಯುನಿಕೇಷನ್ ಇಂಜಿನಿಯರ್. ಸೊ ದಿಸ್ ಈಸ್ ಮೈ ಸ್ಪೆಷಲೈಸೇಷನ್ ಅಂತ ಹೇಳಿದ್ದೆ. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಅ ವೆರಿ ರಿಯಲ್ ಟೈಮ್ ಆಸ್ಪೆಕ್ಟ್. ರಿಯಲ್ ಟೈಮ್ ಎಕ್ಸಾಂಪಲ್ಸ್ ತೊಗೊಂಡು
ಏನೆಲ್ಲ ನಡೆಯುತ್ತೆ ಅದನ್ನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ದೇರ್ ಇಸ್ ಅ ಫ್ಯೂ ಕ್ಲಾಸಿಫಿಕೇಶನ್ಸ್ ರಿಗಾರ್ಡಿಂಗ್ ಪ್ರೋಟೋಕಾಲ್ ಲೇಯರಿಂಗ್, ಕನೆಕ್ಷನ್ ಓರಿಯೆಂಟೆಡ್, ಕನೆಕ್ಷನ್ ಲೆಸ್ ಅಂತೆಲ್ಲ ಹೇಳ್ತಾರೆ. ಇಟ್ ಇಸ್ ವೆರಿ ಸಿಂಪಲ್, ಐ ಟೆಲ್ ಯು. ಆ್ಯಂಡ್ ದೆನ್ ಅದರ್ ಪ್ರೋಟೋಕಾಲ್ಸ್ ಇನ್ ಕಂಪ್ಯೂಟರ್ ಕಮ್ಯುನಿಕೇಷನ್ಸ್, ಯಾವ್ದಾದ್ರು ಬೇರೆ ರೂಲ್ಸ್ ಏನಾರು ಇದ್ದಾರೆ ಅದನ್ನು ಹೇಳ್ತಾರೆ. ಇದೆಲ್ಲದು ಈ ಕಂಪ್ಲೀಟ್ ಯೂನಿಟಲ್ಲಿ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬರೀ ಯೂನಿಟ್ ಅಂತಲ್ಲ, ಲೆಟ್ ಮಿ ಟೆಲ್ ಯು, ಇಂಜಿನಿಯರಿಂಗ್ ಹೋಗ್ತೀರಾ, ಮಾಸ್ಟರ್ಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಇದರ ಎಕ್ಸ್ಟೆನ್ಷನ್ ನೋಡ್ತಾ ಹೋಗ್ತೀರಾ. ಓಪನ್ ಸಿಸ್ಟಮ್ ಇಂಟರ್ಕನೆಕ್ಟ್ ರೆಫರೆನ್ಸ್ ಮಾಡೆಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಆಲ್ ದೀಸ್ ಲೇಯರ್ಸ್. ಇಲ್ಲೇ ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ. ಇಂಜಿನಿಯರಿಂಗ್ ವಿಲ್ ಬಿ ವೆರಿ ಈಸಿ ವೆನ್ ಇಟ್ ಕಮ್ಸ್ ಟು ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್. ಸೊ ಹಾಗೆ ಡೇಟಾ ಲಿಂಕ್ ಕಂಟ್ರೋಲ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಆ್ಯನ್ ಅನದರ್ ರೂಲ್. ಇದು ಇನ್ನೊಂದು ರೂಲ್ ಇದು. ಸೊ ನಿಮಗೆ ಜಸ್ಟ್ ಬ್ರೀಫ್ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ, ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಟೈಮಲ್ಲಿ ಏನಾದರೂ ತೊಂದರೆಗಳಾದರೆ ಆ ತೊಂದರೆಗಳನ್ನೆಲ್ಲ ಹೇಗೆ ಸರಿಪಡಿಸ್ಕೋಬೋದು. ಸೊ ದೇ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಕಾನ್ಸೆಪ್ಟ್ ಆಫ್ ಫ್ರೇಮಿಂಗ್, ದೇ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಫ್ಲೋ ಕಂಟ್ರೋಲ್, ಆ್ಯಂಡ್ ದೆನ್ ದೇ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಎರರ್ ಕಂಟ್ರೋಲ್. ಸೊ ಡೇಟಾ ಲಿಂಕ್ ಕಂಟ್ರೋಲ್ ಅನ್ನೋ ಕಾನ್ಸೆಪ್ಟಲ್ಲಿ ಹೇಳ್ತಾ ಇರೋವಂಥದ್ದು ಇಷ್ಟೇ. ಏನಾದರೂ ಸೆಂಡಿಂಗ್ ಮತ್ತು ರಿಸೀವಿಂಗ್ ಟೈಮಲ್ಲಿ ತೊಂದರೆಗಳೇನಾರು ಆದರೆ ಕರೆಕ್ಟಾಗಿ ನೀವೇ ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಟೈಮ್ ಸೆಲ್ ಫೋನ್ಸಲ್ಲಿ ಡೌನ್ಲೋಡ್ ಮಾಡೋದು ಪ್ರಾಪರಾಗಿ ಡೌನ್ಲೋಡ್ ಆಗೋಲ್ಲ, ಕರಪ್ಟ್ ಫೈಲ್ ಅಂತ ಹೇಳ್ತಾರೆ, ಸ್ಕ್ರ್ಯಾಂಬಲ್ಡ್ ಮೆಸೇಜಸ್ ಎಲ್ಲ ಬರುತ್ತೆ. ಕರೆಕ್ಟಾಗೇನೆ ಕಳಿಸಿರ್ತಾರೆ, ಬಟ್ ಆದರೂ ಕೂಡ ಕೆಲವೊಂದು ಟೈಮ್ ರಿಸೆಪ್ಷನಲ್ಲಿ ಸ್ಕ್ರ್ಯಾಂಬಲ್ಡ್ ಮೆಸೇಜಸ್ ಅಂದರೆ ಪ್ರಾಪರಾಗಿರೋದಿಲ್ಲ, ಆಸ್ಕಿ ವ್ಯಾಲ್ಯೂಸ್ ಎಲ್ಲ ಬಂದುಬಿಟ್ಟಿರುತ್ತೆ, ಏನು ನಂಬರ್ಸ್ ಎಲ್ಲ ಬಂದಿರುತ್ತೆ. ಸೊ ಈ ಥರದ್ದೆಲ್ಲ ಆಗೋದನ್ನು ತಪ್ಪಿಸೋದು ಹೇಗೆ? ಬೈ ಮೇಕಿಂಗ್ ಯೂಸ್ ಆಫ್ ಫ್ರೇಮಿಂಗ್, ಬೈ ಮೇಕಿಂಗ್ ಯೂಸ್ ಆಫ್ ಫ್ಲೋ ಕಂಟ್ರೋಲ್, ಆ್ಯಂಡ್ ಆಲ್ಸೋ ಬೈ ಮೇಕಿಂಗ್ ಯೂಸ್ ಆಫ್ ಎರರ್ ಕಂಟ್ರೋಲ್. ಸೊ ದೀಸ್ ಆರ್ ಆಲ್ ದ ಮೆಥಡ್ಸ್ ದಟ್ ವಿ ಬೇಸಿಕಲಿ ಹ್ಯಾವ್. ಇದಿಷ್ಟೇ ಇದೆ ಅಂತ ನಾನು ಹೇಳಲ್ಲ, ಯಾಕಂದರೆ ಇವತ್ತಿನ ದಿನ ವಿ ಹ್ಯಾವ್ ಎನ್ ನಂಬರ್ ಆಫ್ ಸಚ್ ಪ್ರೊಸೀಜರ್ಸ್ ಟು ರೆಕ್ಟಿಫೈ ದೋಸ್ ಎರರ್ಸ್. ಆ ಎರರ್ಗಳನ್ನೆಲ್ಲ ತೆಗೆಯೋದಕ್ಕೆ ವಿ ಹ್ಯಾವ್ ಮೆನಿ ಮೆಥಡಾಲಜಿ, ಮೆನಿ ಮೆಥಡ್ಸ್. ಸೊ ಆಲ್ಮೋಸ್ಟ್ ಒಂದು 20-25% ನೀವು ಇಲ್ಲಿ ತಿಳ್ಕೊಳ್ತೀರಾ, ಬಟ್ ವೆನ್ ಯು ಗೋ ಟು ಹೈಯರ್ ಸ್ಟಡೀಸ್ ಓನ್ಲಿ ಯು ಕ್ಯಾನ್ ಕಮ್ ಟು ನೋ ಆಲ್ ದ ಟೈಪ್ ಆಫ್. ಇವತ್ತಿನ ದಿನ ಒಂದು ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಆಗಿದೆ ಇನ್ ಮಾಸ್ಟರ್ಸ್, ಕ್ರಿಪ್ಟೋಗ್ರಫಿ ಅಂತ. ಡ್ಯೂರಿಂಗ್ ಯುವರ್ ಕಮ್ಯುನಿಕೇಷನ್ ಸೆಕ್ಯೂರಿಟಿ ದಟ್ ಕ್ಯಾನ್ ಬಿ ಪ್ರೊವೈಡೆಡ್. ಸೊ ಆ ಥರದನ್ನೆಲ್ಲ ಇವತ್ತು ನೋಡಿ ಒಂದು ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಇಮ್ಯಾಜಿನ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಬೇಸಿಕ್ ಸೆಕ್ಯೂರಿಟಿ ಪ್ರಾವಿಷನ್ ಆರ್ ಎರರ್ ಕಂಟ್ರೋಲ್ ಪ್ರೊಸೀಜರ್ ಅಂತ ಹೇಳ್ಬೋದು. ಸೊ ಸಿಮಿಲರ್ಲಿ ಒಂದು ಪ್ರೋಟೋಕಾಲ್ ಹೇಳ್ತಾರೆ, ಮ್ಯಾಕ್ ಪ್ರೋಟೋಕಾಲ್. ಸೊ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಅಡ್ರೆಸ್ಸಿಂಗ್ ಮೆಕ್ಯಾನಿಸಮ್, ಅಡ್ರೆಸ್ ಅಂತಂದರೆ ಏನು ಅಂತ ಹೇಳಿದ್ದೆ ನಾನು. ಸೆಂಡರಿಂದ ರಿಸೀವರ್ಗೆ ಒಂದು ಮೆಸೇಜ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇಫ್ ಯು ಹ್ಯಾವ್ ಮೆನಿ ರಿಸೀವರ್ಸ್, ತುಂಬ ರಿಸೀವರ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಸೆಂಡರಿಂದ ಹೋಗುವಂಥ ಮೆಸೇಜು ಯಾವ ರಿಸೀವರ್ಗೆ ಹೋಗಬೇಕು ಅಂಥೇಳಿ ಸೆಂಡರಲ್ಲಿ ಒಂದು ಅಡ್ರೆಸ್ ಅಂಥೇಳಿ ನಾವು ಕೊಟ್ಟರೆ, ಆವಾಗ ಮೆಸೇಜ್ ಡೈರೆಕ್ಟಾಗಿ ಅದೇ ಯಾವ ಅಡ್ರೆಸ್ಸಲ್ಲಿ ರಿಸೀವರ್ ಇರುತ್ತೋ ಅದೇ ಅಡ್ರೆಸ್ಗೆ ಹೋಗುತ್ತೆ. ಸೊ ಇದನ್ನೆಲ್ಲದನ್ನು ಕೂಡ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಇನ್ ಮ್ಯಾಕ್ ಕಂಟ್ರೋಲ್. ಹಾಗೆ ದ ಕಾನ್ಸೆಪ್ಟ್ ಆಫ್ ಎನ್ಕ್ಯಾಪ್ಸುಲೇಷನ್ ಆ್ಯಂಡ್ ಡಿಕ್ಯಾಪ್ಸುಲೇಷನ್ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್, ನಾನು ಇವಾಗ ಹೇಳಿದ್ದನ್ನು ಹಾಗೆ ಇಮ್ಯಾಜಿನ್ ಮಾಡಿ. ಸಿ ಕನ್ಸಿಡರ್ ದಿಸ್ ಈಸ್ ಮೈ ಮೆಸೇಜ್. ಇದು ಯಾವುದೋ ಒಂದು ಮೆಸೇಜ್ ಇದೆ, ಒಂದು ಸ್ವಲ್ಪ ಹೈಲೈಟ್ ಮಾಡಿಬಿಡೋಣ, ಅದನ್ನು ಕಾಣಿಸ್ತಿದೆ ಅಲ್ವಾ? ಸೊ ದಿಸ್ ಈಸ್ ಮೈ ಮೆಸೇಜ್. ಈ ಮೆಸೇಜಿಗೆ ಡೈರೆಕ್ಟಾಗಿ ನಾನು ಹೀಗೆ ಟ್ರಾನ್ಸ್ಮಿಷನ್ ಮಾಡಿದ್ರೆ ರಿಸೀವರ್ವರೆಗೂ ಮೆಸೇಜ್ ಕ್ಯಾನ್ ಗೆಟ್ ಕರಪ್ಟೆಡ್, ಹೌದಲ್ವಾ? ಅದಕ್ಕೆ ನಾನೇನು ಮಾಡ್ತೀನಿ, ಐ ವಿಲ್ ಪುಟ್ ಅ ಲೇಯರ್ ಆಫ್ ಸಮ್ ಸೆಕ್ಯೂರಿಟಿ, ಒಂದು ಲೇಯರ್ ಸೆಕ್ಯೂರಿಟಿ ಮಾಡ್ತೀನಿ. ಇನ್ಫ್ಯಾಕ್ಟ್ ಇಲ್ಲಿ ಓ ಎಸ್ ಐ ಮಾಡಲಲ್ಲಿ ಎಷ್ಟು ಲೇಯರ್ಸ್ ಹೇಳಿದಾರೋ ಅಷ್ಟು ಲೇಯರ್ಸೂ ದೇ ವಿಲ್ ಪ್ರೊವೈಡ್ ಸಮ್ ಇನ್ಫಾರ್ಮೇಷನ್. ಅಡ್ರೆಸ್ ಆಗಿರ್ಬೋದು ಅಥವಾ ಇನ್ನೊಂದು ಸೆಕ್ಯೂರಿಟಿ ಆಗಿರ್ಬೋದು. ನೋಡಿ ಈ ಥರದನ್ನೆಲ್ಲ ಆಗಿ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಇಟ್ ಲೈಕ್ ಕವರ್ ಥರ ನಾವು ಈ ಥರ ಪ್ಲೇಸ್ ಮಾಡ್ಕೊಂಡು ಹೋಗ್ತೀವಿ. ನಾನು ಹೇಗೆ ಬರೀತಾ ಇದ್ದೀನೋ ಹಾಗೆ ಪ್ಲೇಸ್ ಮಾಡಿರ್ತೀವಿ. ಸೊ ಅಟ್ ದ ಎಂಡ್ ಆಫ್ ದ ಡೇ ಇದು ಹೇಗೆ ಕಾಣುತ್ತೆ ಹೇಳಿ? ಇವಾಗ ನೀವು ಟ್ಯಾಬ್ಲೆಟ್ ಏನಾರು ನೋಡಿದ್ರೆ ಒಳಗಡೆ ಇರೋವಂಥ ಮೆಡಿಸಿನ್ ಇಷ್ಟೇ, ಬಟ್ ಆ ಕ್ಯಾಪ್ಸ್ಯೂಲ್ ಕವರ್ ಮಾಡಿರ್ತಾರಲ್ವಾ. ಸೊ ಇಮ್ಯಾಜಿನ್ ದಿಸ್ ಆಸ್ ಕವರ್. ಸೊ ಈ ಕ್ಯಾಪ್ಸ್ಯೂಲ್ ಕವರ್ನ ಓಪನ್ ಮಾಡಿದ್ರೆ ಒಳಗಡೆ ಮೆಡಿಸಿನ್ ಇರುತ್ತೆ, ಕ್ಯಾಪ್ಸ್ಯೂಲ್ಸ್, ನಾಟ್ ಯುವರ್ ಟ್ಯಾಬ್ಲೆಟ್ ಅಲ್ಲ, ಕ್ಯಾಪ್ಸ್ಯೂಲ್. ಸೊ ಅದೇ ಥರ ಈವನ್ ನಾವು ಕೂಡ ಪ್ರತಿಯೊಂದು ಮೆಸೇಜ್ಗೂ ಮಾಡೋದ್ರಿಂದ ಅದನ್ನು ಆ ಪ್ರೊಸೀಜರ್ನ ಆ ಥರ ಏನಾದ್ರು ಫಾಲೋ ಮಾಡಿದ್ರೆ ವಿ ಕ್ಯಾನ್ ಜಸ್ಟ್ ಕಾಲ್ ಇಟ್ ಆ್ಯಸ್ ಎನ್ಕ್ಯಾಪ್ಸುಲೇಷನ್. ಈಗ ಕ್ಯಾಪ್ಸ್ಯೂಲ್ ಒಳಗಡೆ ಮೆಸೇಜ್ನ ಹಾಕೋದನ್ನು ಎನ್ಕ್ಯಾಪ್ಸುಲೇಷನ್ ಅಂತ ಕರೀತಾರೆ. ಇದು ನಡೆಯೋದು ಸೆಂಡರ್ ಹತ್ರ. ಯಾವುದು? ಎನ್ಕ್ಯಾಪ್ಸುಲೇಷನ್. ಅದೇ ಕ್ಯಾಪ್ಸ್ಯೂಲ್ ತೆಗೆದು ಮೆಸೇಜ್ ತಗೋಬೇಕಲ್ವಾ, ದಟ್ ವಿಲ್ ಬಿ ಹ್ಯಾಪನಿಂಗ್ ಇನ್ ರಿಸೀವರ್. ದೇರ್ಫಾರ್ ಎನ್ಕ್ಯಾಪ್ಸುಲೇಷನ್ ವಿಲ್ ಬಿ ಹ್ಯಾಪನಿಂಗ್ ಅಟ್ ಸೆಂಡರ್, and then decapsulation will be happening at receiver. So these are all the things that we have in your syllabus of
networking protocol, and then also OSI model. ಹೌದಾ? So we shall begin your first topic, that is protocol layering. ನಾನು ಇಲ್ಲಿ ಹೇಗೆ ಬರೆದಿದ್ದೀನೋ ಯು ಕ್ಯಾನ್ ಪುಟ್ ಇಟ್ ಇನ್ ಯುವರ್ ಓನ್ ಡಯಾಗ್ರಾಮ್ ಫಾರ್ಮ್ಯಾಟಲ್ಲಿ ಬರೀಬೋದು, ಬಟ್ ಇದೇ ಥರನೇ ಇರಲಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಹೀಗೆ ಇರಲಿ. ಸೊ when it comes to protocol layering, ಸೊ ಪ್ರೋಟೋಕಾಲ್ ಅಂತಂದರೆ ಇಟ್ ಈಸ್ ಕ್ಲಿಯರ್ ದ್ಯಾಟ್ ಇಟ್ ಈಸ್ ರೂಲ್ಸ್ ಅಲ್ವಾ? ಪ್ರೋಟೋಕಾಲ್ ಅಂತಂದರೆ ರೂಲ್ಸ್. ಲೇಯರಿಂಗ್ ಅಂತ ಹೇಳಿದರೆ ಕೇಕಲ್ಲಿ ಲೇಯರ್ಸ್ ಇರುತ್ತೆ ನೋಡಿದ್ದೀರಾ? ಫಸ್ಟ್ ಬ್ರೆಡ್ ಇರುತ್ತೆ, ಆಮೇಲೆ ಕ್ರೀಮ್ ಇರುತ್ತೆ, ಮತ್ತು ಇನ್ನೊಂದೇನೋ ಬ್ರೆಡ್ ಇರುತ್ತೆ, ಮತ್ತು ಇನ್ನೊಂದೇನೋ ಏನೋ ಲೈಕ್ ದ್ಯಾಟ್. ಸೊ ಅದೇ ಥರ ಒಂದು ಮೆಸೇಜ್ ಟ್ರಾನ್ಸ್ಮಿಷನ್ ಆಗಬೇಕು ಅಂತ ಹೇಳಿದರೆ ದ್ಯಾಟ್ ಮೆಸೇಜ್ ಶುಡ್ ಗೋ ಥ್ರೂ ಆಲ್ ದೀಸ್ ಲೇಯರ್. ಎಷ್ಟಿದೆಯೋ ನನಗೆ ಗೊತ್ತಿಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಷ್ಟೇ. ನನಗೆ ಗೊತ್ತಾಗ್ತಿರೋದೇನು ಪ್ರೋಟೋಕಾಲ್ ಲೇಯರಿಂಗ್ ಅಂತಂದರೆ ಏನು. ಸೊ ಇಲ್ಲಿ ಒಂದಷ್ಟು ರೂಲ್ಸ್ಗಳಿದೆ. ಫಾರ್ ಎಕ್ಸಾಂಪಲ್, ಇದು ರೂಲ್ 1, ಇದು ರೂಲ್ 2, ಇದು ರೂಲ್ 3, ಇದು ರೂಲ್ 4, ಆ್ಯಂಡ್ ದೆನ್ ಇದು ರೂಲ್ 5. ಈ ಥರ ರೂಲ್ಸ್ ಇದೆ. ಪ್ರತಿಯೊಂದು ರೂಲ್ ಹತ್ರನೂ ಮೆಸೇಜ್ ಹೋಗಿ ಬಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ಯುವರ್ ಮೆಸೇಜ್ ಈಸ್ ಫಾಲೋಯಿಂಗ್ ಆಲ್ ದ ಪ್ರೋಟೋಕಾಲ್ ಲೇಯರಿಂಗ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಅ ಸೆಂಡಿಂಗ್ ಆ್ಯಂಡ್ ರಿಸೆಪ್ಷನ್. ಕಮ್ಯುನಿಕೇಷನಲ್ಲಿಗೆ ಆ ಮೆಸೇಜ್ ರೆಡಿ ಇದೆ, ಸೆಂಡರಿಂದ ರಿಸೀವರ್ಗೆ ಹೋಗ್ಬೋದು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಎಲ್ಲ ರೂಲ್ ಫಾಲೋ ಮಾಡೋವರೆಗೂ. ಇವಾಗ ಗಾಡಿನ ರೋಡಿಗೆ ತರಬೇಕು ಅಂತ ಹೇಳಿದ್ರೆ RTO ರಿಜಿಸ್ಟ್ರೇಷನ್ ಆಗಬೇಕು, ಒಬ್ಬ ಪ್ರಾಪರ್ ಡ್ರೈವಿಂಗ್ ಲೈಸೆನ್ಸ್ ಇರೋವಂಥ ಡ್ರೈವರ್ಗೇ ಹೋಗಬೇಕು, ಅವ್ನು ಹೆಲ್ಮೆಟ್ ಹಾಕ್ಕೊಂಡಿರಬೇಕು, ಅದಕ್ಕೆ ಇನ್ಶೂರೆನ್ಸ್ ಆಗಿರಬೇಕು, ಎಮಿಷನ್ ಟೆಸ್ಟ್ ಆಗಿರಬೇಕು. ನೋಡಿ, ಇದೆಲ್ಲ ರೂಲ್ಸ್ ಇದೆ. ಆ್ಯಂಡ್ ದೆನ್ ಓನ್ಲಿ ಹಿ ಕ್ಯಾನ್ ಬ್ರಿಂಗ್ ಹಿಸ್ ವೆಹಿಕಲ್ ಆನ್ ಟು ರೋಡ್. ಇಲ್ಲ ರೋಡಿಗೆ ತಂದ ಅಂತ ಹೇಳಿದ್ರೆ ಪೊಲೀಸರು ಏನು ಮಾಡ್ತಾರೆ? ದೇ ವಿಲ್ ಇಂಪೋಸ್ ಫೈನ್ ಹಾಕುವಂಥದ್ದು, ಅಥವಾ ಮತ್ತೆ ಇನ್ನೊಂದೇನೋ ಮಾಡೋವಂಥದ್ದನ್ನೆಲ್ಲದನ್ನು ಕೂಡ ನಾವು ಆನ್ ಅ ಡೇ ಟು ಡೇ ಬೇಸಿಸ್ ನೋಡ್ತೀವಿ. ಸೊ ಇಲ್ಲಿ ಒಂದು ಬೇಸಿಕ್ ಲೇಯರಿಂಗ್ ಯಾಕೆ ಬೇಕು, ಅಥವಾ ವಾಟ್ ಆರ್ ಆಲ್ ದ ಪ್ರಾಸೆಸ್ ದಟ್ ಈಸ್ ಇನ್ವಾಲ್ವ್ಡ್ ಇನ್ ಲೇಯರಿಂಗ್, ಅದನ್ನೆಲ್ಲದನ್ನು ಕೂಡ ಹೇಳ್ತಾರೆ. ನಾರ್ಮಲಿ ಫಸ್ಟ್ 3 ಸ್ಟೆಪ್ಸ್ ಇದೆ, ನಾನು ಹೇಳ್ಬಿಡ್ತೀನಿ. ಸ್ಟೆಪ್ 1, ಸ್ಟೆಪ್ 2 ಆ್ಯಂಡ್ ದೆನ್ ಸ್ಟೆಪ್ 3. ಸ್ಟೆಪ್ 1ನಲ್ಲಿ ಯಾವಾಗಲೂ ಕೂಡ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಆರ್ ಐಡಿಯಾ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಒಂದು ರಿಯಲ್ ಟೈಮ್ ಎಕ್ಸಾಂಪಲೇ ಕೊಡ್ತೀನಿ. ನಾನು ನನ್ನ ಫ್ರೆಂಡ್ನ ಯಾವುದೋ ಒಂದು ಬ್ಯಾಡ್ಮಿಂಟನ್ ಆಡೋದಕ್ಕೆ ಕರಿಬೇಕು ಅಂತ ಅಂದ್ಕೊಳ್ಳೋಣ, ಆಗ್ಬೋದಾ? ಬ್ಯಾಡ್ಮಿಂಟನ್ ಆಡಬೇಕು ಅಂತ ಕರಿಬೇಕು ಅಂತ ಅಂದ್ಕೊಂಡು ನಾನು ಮನೇಲಿ ನಿಂತ್ಕೊಂಡು ನನ್ನ ಫ್ರೆಂಡ್ಗೆ ಬ್ಯಾಡ್ಮಿಂಟನ್ ಆಡೋಣ ಅಂತ ಹೇಳಿದ್ರೆ, ವಿಲ್ ಈ ಬಿ ಏಬಲ್ ಟು ಹಿಯರ್ ಮಿ? ಹಿ ಸಮ್ವೇರ್ ಸಮ್ 6 to 7 kilometers ದೂರ ಇದ್ದಾನೆ. ಸೊ ನಾನೇನು ಮಾಡ್ತೀನಿ, ಐದರ್ ಐ ವಿಲ್ ಪುಟ್ ಇಟ್ ಇನ್ ಅ ಟೆಕ್ಸ್ಟ್ ಫಾರ್ಮ್, ಆರ್ ಐ ವಿಲ್ ಪುಟ್ ಇಟ್ ಇನ್ ಅ ವಿಡಿಯೋ ಫಾರ್ಮ್, ಆರ್ ಐ ವಿಲ್ ಪುಟ್ ಇಟ್ ಇನ್ ಆಡಿಯೋ ಫಾರ್ಮ್. ಒಪ್ಕೊಳ್ತೀರಾ? ಈಗ ಒಂದು ಫೋನ್ ತೊಗೊತೀನಿ, ಫೋನಲ್ಲಿ ವಾಟ್ಸಾಪಲ್ಲಿ ಒಂದು ವಾಯ್ಸ್ ಮೆಸೇಜರು ಹಾಕ್ಬೋದು, ಅಥವಾ ವಿಡಿಯೋ ಕಾಲರು ಮಾಡ್ಬೋದು, ಅಥವಾ ಟೆಕ್ಸ್ಟ್ ಮೆಸೇಜ್ ಆದರೂ ಹಾಕ್ಬೋದು. ಅವನು ಹೇಗೆ ಬೇಗ ರಿಸೀವ್ ಮಾಡ್ತಾನೆ ಡಿಪೆಂಡಿಂಗ್ ಆನ್ ದ್ಯಾಟ್. ಈಗ ಆಡಿಯೋ ಅಂತ ಹೇಳಿದ್ರೆ ಕಾಲ್ ಕೂಡ ಆಗ್ಬೋದು. ಸೊ ಜನರೇಷನ್ ಆಫ್ ಐಡಿಯಾ ಇಸ್ ನಥಿಂಗ್ ಬಟ್ ಹೌ ಟು ಸೆಂಡ್ ಯುವರ್ ಟ್ರಾನ್ಸ್ಮಿಷನ್. ಗ್ಯಾದರಿಂಗ್ ಇನ್ಫಾರ್ಮೇಷನ್ ಆರ್ ಐಡಿಯಾ ಅಂತ ಹೇಳಿದ್ರೆ ಯಾವ ರೀತಿ ಸೆಂಡ್ ಮಾಡಬೇಕು ನನ್ನ ಟ್ರಾನ್ಸ್ಮಿಷನ್ನ, ಅದನ್ನು ಸ್ಟೆಪ್ 1ನಲ್ಲಿ ಹೇಳ್ತಾರೆ. ಸ್ಟೆಪ್ 2ನಲ್ಲಿ ಹೌ ಟು ರೆಪ್ರೆಸೆಂಟ್, ಯಾವ ರೀತಿ ಕನ್ವೆ ಮಾಡಬೇಕು ಮೆಸೇಜ್ನ. ಈಗ ನಾನು ಒಂದು ಗ್ಯಾದರಿಂಗ್ನ ಅಡ್ರೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ಶುಡ್ ಪುಟ್ ಅ ಮೈಕ್, ಒಂದು ಮೈಕ್ ಇಟ್ಕೊಂಡು ಮೈಕಲ್ಲೇ ಪ್ರಾಸೆಸ್ ಮಾಡಿ ಹೇಳಬೇಕು. ಇಲ್ಲ ಒಂದು 10 ಜನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋ ನೀಡ್ ಆಫ್ ಸಚ್ ಇನ್ಸ್ಟ್ರೂಮೆಂಟ್ಸೇ ಬೇಡ. ಸೊ ಪುಟ್ಟಿಂಗ್ ಯುವರ್ ಅಪ್ರಾಪ್ರಿಯೇಟ್ ಫಾರ್ಮ್, ಆ್ಯಸ್ ಐ ಸೆಡ್, ನಾನು ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್ ಕೊಟ್ಟು ಅದೇ ಥರ. ಹಾಗೆ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ? ಕ್ಯಾರಿ ದ ಇನ್ಫಾರ್ಮೇಷನ್ ಯೂಸಿಂಗ್ ಫಿಸಿಕಲ್ ಮೀಡಿಯಮ್. ಸೊ ಇಲ್ಲಿ ಫಿಸಿಕಲ್ ಮೀಡಿಯಮ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಸಮ್ ಟ್ರಾನ್ಸ್ಮಿಷನ್ ಮೀಡಿಯಮ್. ಫಿಸಿಕಲ್ ಮೀಡಿಯಮ್ ಅಂತನಾದ್ರು ಬರಿಬೋದು, ಅಥವಾ ಯಾವುದಾದ್ರು ಒಂದು ಟ್ರಾನ್ಸ್ಮಿಷನ್ ಮೀಡಿಯಮ್, ವೈರ್ಲೆಸ್ ಆದರೂ ಆಗ್ಬೋದು, ವೈರ್ಡಾರೋ. ಆಗಿನ ಕಾಲದಲ್ಲೆಲ್ಲ ಫೋನ್ ಇತ್ತು. ವಾಟ್ ಇಫ್ ಒಂದು 20 ವರ್ಷದ ಹಿಂದೆ ಹೋಗೋಣ. 20 ವರ್ಷದ ಹಿಂದೆ ನಾನು ಬ್ಯಾಡ್ಮಿಂಟನ್ ಆಡಬೇಕು ಅಂತ ಡಿಸೈಡ್ ಮಾಡಿದೆ, ನನ್ನ ಫ್ರೆಂಡ್ನ ಕರಿಬೇಕು ಅಂತಲೂ ಡಿಸೈಡ್ ಮಾಡಿದೆ. ಫೋನ್ ತೊಗೊಂಡೆ, ವೈರ್ಡ್ ಫೋನ್. ಅವಾಗ ಆಡಿಯೋ ಸೆಲೆಕ್ಟ್ ಮಾಡಿಕೊಂಡೆ, ಕಾಲ್ ಮಾಡಬೇಕು ಅಂಥೇಳಿ. ವೈರ್ಡ್ ಟ್ರಾನ್ಸ್ಮಿಷನಿಂದನೇ ನಾನು ಅವನಿಗೆ ಕಾಲ್ ಮಾಡಿ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿ ಬಾರಪ್ಪ ಅಂತ ಕರೆದೆ. ಅದೇ ಇವಾಗಿನ ಟೈಮ್ ತೊಗೊಂಡಾಗ ಯಾವುದಾದ್ರು ಮಾಡ್ಬೋದು. ನಾನು ಯಾವುದನ್ನಾದರೂ ಮಾಡಿ ಐದರ್ ವೈರ್ಡ್ ಆರ್ ವೈರ್ಲೆಸ್ ಆಗಿ ಕೂಡ ನಾನು ಯೂಸ್ ಮಾಡ್ಬೋದು. ಈಗ ವೈರ್ಡ್ ಅಂತ ಬಂದಾಗ ಸರ್ ಇವತ್ತಿನ ದಿನ ವೈರ್ಡಲ್ಲಿ ನೋಡ್ತೀವಿ ನಾವು. ಯು ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ OFC ಕೇಬಲ್ ಇಂಟರ್ನೆಟ್ ಕನೆಕ್ಷನ್, ಜಿಯೋ ಫೈಬರ್ ಅಂತೆಲ್ಲ ಬಂದುಬಿಟ್ಟಿದೆ ಇವತ್ತು ನೋಡಿ. ಆಲ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಈವನ್ ಇನ್ ರಿಯಲ್ ಟೈಮ್. So the 3 process which are explained in steps for communication can be understood with the step 1 for communication. Step 1 in ಮಾಡ್ತೀವಿ generation of information or idea. Step 2ನಲ್ಲಿ representing that information in appropriate form. So you have to select some particular form.
ಯಾವ್ದಾದ್ರು ಒಂದು ಸೆಲೆಕ್ಷನ್ ಪ್ರೊಸೀಜರ್ನ ಯು ಹ್ಯಾವ್ ಟು ಡೂ ಇಟ್ ಐದರ್ ಇನ್ ಆಡಿಯೋ ವಿಡಿಯೋ ಆರ್ ಡೇಟಾ ಆರ್ ಟೆಕ್ಸ್ಟ್ ನಂಬರ್ಸ್ ಏನಾರು ಯು ಕ್ಯಾನ್ ಜಸ್ಟ್ ಪುಟ್ ಇಟ್. ಸೊ ಹಾಗೆ ಸ್ಟೆಪ್ 3 ಅಂತ ಬಂದಾಗ ಕ್ಯಾರಿಯಿಂಗ್ ದ ಇನ್ಫಾರ್ಮೇಷನ್ ಏನು, ಬ್ಯಾಡ್ಮಿಂಟನಿಗೆ ಬಾ ಅಂತ ಕರೆಯೋದು. ಸೊ ಆ ಇನ್ಫಾರ್ಮೇಷನ್ನ ಐದರ್ ಥ್ರೂ ಫಿಸಿಕಲ್ ಮೀಡಿಯಮ್ ಅವರು ಟ್ರಾನ್ಸ್ಮಿಷನ್ ಮೀಡಿಯಮ್ ಅಂತ ಬರೆದ್ರು, ದಟ್ ವಿಲ್ ಬಿ ಮೋರ್ ಅಪ್ರಾಪ್ರಿಯೇಟ್. ನೀವು ಟ್ರಾನ್ಸ್ಮಿಷನ್ ಮೀಡಿಯಮ್ ಅಂತಲೇ ಬರೀಬೋದು. ಸೊ ದೀಸ್ ಆರ್ ಆಲ್ ದ ಪ್ರಾಸೆಸ್ ದಟ್ ಈಸ್ ಬೀಯಿಂಗ್ ಇನ್ವಾಲ್ವ್ ವಿತ್ ರೆಸ್ಪೆಕ್ಟ್ ಟು ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಸೊ ವೆನ್ ಇಟ್ ಕಮ್ಸ್ ಟು ದ ಲೇಯರ್ಸ್ ಅಂತ ಬಂದಾಗ ಪ್ರೋಟೋಕಾಲ್ ಲೇಯರಿಂಗ್ ಅಲ್ವಾ ನಾವು ಓದ್ತಾ ಇರೋದು. ನಿಮಗೆ ಇಲ್ಲಿ 3 ಲೇಯರ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಲೆಟ್ ಮಿ ಟೆಲ್ ಯು, ಈ 3 ಲೇಯರ್ಸ್ ಇಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಜಸ್ಟ್ ಫಾರ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಸೇಕ್ ಈ ಲೇಯರ್ಸ್ ಹೇಳಿದ್ದಾರೆ. ಸೊ ಇದರಲ್ಲಿ ಹೌ ಅ ಬೇಸಿಕ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ ಬಿಟ್ವೀನ್ 2 ಮಷೀನ್ಸ್ ಯೂಸಿಂಗ್ ಲೇಯರ್ಸ್ ಅಂತ ಕೇಳಿದ್ರೆ ಇದನ್ನು ಬರೀಬೇಕು. OSI ರೆಫರೆನ್ಸ್ ಮಾಡೆಲ್ ಅಂತ ಹೇಳಿದ್ರೆ ಅದರಲ್ಲೂ ಕೂಡ 7ರಿಂದ 8 ಲೇಯರ್ವರೆಗೂ ಇದೆ. ಸೊ ಆ 7ರಿಂದ 8 ಲೇಯರ್ನ ಅಲ್ಲೇ ಬರೀಬೇಕು. OSI ರೆಫರೆನ್ಸ್ ಮಾಡೆಲ್ ಅಂತಲೇ ಕೇಳ್ತಾರೆ ಎಕ್ಸಾಮಲ್ಲಿ. ಇದು ಬೇಸಿಕ್ ಲೇಯರ್ಸ್ ಅಷ್ಟೇ, ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ. ಆಗ್ಬೋದಾ? ಎಸ್. ಸೊ ನಾನು ಹೇಳ್ತಾ ಹೋಗ್ತೀನಿ, ಒಂದು ಬ್ರೀಫ್ ಸ್ಟ್ರಕ್ಚರ್ ಹೇಳ್ಬಿಡ್ತೀನಿ ನಿಮಗೆ, ನೀಟಾಗಿ ಕೇಳಿಸ್ಕೊಂಬಿಡಿ ಹಾಗೆ. ಸೊ when it comes to these 3 layers, the first layer is, before going to the layers ಹೋಗಿನ ಮುಂಚೆ I can tell you, this is your sender, this is your receiver. ಇದು ನಾನು ಸುಹಾಸ್ ಅಂತ ಕರಿಬೋದು. ದ ಸೇಮ್ ಎಕ್ಸಾಂಪಲ್ ಅದನ್ನೇ ತಗೊಳ್ಳೋಣ. ಬ್ಯಾಡ್ಮಿಂಟನ್ಗೆ ಕರಿಬೇಕು ನನ್ನ ಫ್ರೆಂಡ್ನ ಇವತ್ತು ಆಡೋದಕ್ಕೆ, ಅದೇನಾದರೂ ಆಗಲಿ ಇವತ್ತು ಕರೆದು ಬಿಡೋಣ. ನನ್ನ ಫ್ರೆಂಡ್ ಪ್ರವೀಣ್ ಅಂತನ ಯಾರೋ ಒಬ್ಬ ಇದ್ದಾನೆ. ಸೊ ಐ ಹ್ಯಾವ್ ದ ಇನ್ಫಾರ್ಮೇಷನ್, ಸೊ ಐ ವಿಲ್ ಬಿ ದ ಸೆಂಡರ್. ಅವನು ಇವಾಗ ಇನ್ಫಾರ್ಮೇಷನ್ ರಿಸೀವ್ ಮಾಡ್ಕೋಬೇಕು, ಹಿ ವಿಲ್ ಬಿ ದ ರಿಸೀವರ್. ದ ಫಸ್ಟ್ ಲೇಯರ್ ಇಸ್ ಕಾಲ್ಡ್ ಆಸ್ ಅಪ್ಲಿಕೇಶನ್ ಲೇಯರ್. ಇದನ್ನು ಟಾಪ್ ಮೋಸ್ಟ್ ಲೇಯರ್ ಅಂತ ಕರೀತಾರೆ. ಇಬ್ಬರಲ್ಲೂ ಇದಿದ್ದೇ ಇರುತ್ತೆ. ಫಸ್ಟ್ ಲೇಯರ್ ಇಸ್ ಅಪ್ಲಿಕೇಶನ್ ಲೇಯರ್. ದ ಸೆಕೆಂಡ್ ಲೇಯರ್ ಇಸ್ ಟ್ರಾನ್ಸ್ಪೋರ್ಟ್ ಲೇಯರ್. ಇದನ್ನು ಮಿಡಲ್ ಲೇಯರ್ ಅಂತ ಕರಿಬೋದು, ಅಥವಾ ಏನು ಕರೀದಲ್ಲೇ ಇದ್ರು ಓಕೆ. ದ ಥರ್ಡ್ ಲೇಯರ್ ಇಸ್ ಯಾವುದು, ಫಿಸಿಕಲ್ ಲೇಯರ್. ಆಗೋದಾ? ಸೊ ಇದನ್ನು ಬಾಟಮ್ ಮೋಸ್ಟ್ ಲೇಯರ್ ಅಂತ ಕರೆಯೋಣ. ಸೊ ದಿಸ್ ಈಸ್ ಯುವರ್ ಟ್ರಾನ್ಸ್ಮಿಷನ್ ಮೀಡಿಯಮ್. ಇಲ್ಲಿ ಎರಡೂ ಕಡೆನೂ ತೋರಿಸಿದ್ದಾರೆ, ಬಟ್ ಆಸ್ ಆಫ್ ನೌ ಐ ವಿಲ್ ಪುಟ್ ದಿಸ್ ಆರೋ ಮಾರ್ಕ್. ನನ್ನ ಎಕ್ಸಾಂಪಲ್ ಪ್ರಕಾರ ಇದು ಪ್ರಾಪರಾಗಿ ನನಗೆ ಸೂಟ್ ಆಗ್ತಿದೆ. ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಆ್ಯಂಡ್ ದೆನ್ ದಿಸ್ ಈಸ್ ಯುವರ್ ಥರ್ಡ್. So when it comes to the topmost application layer, where your idea will be generated, ಅಲ್ಲಿ ಫಸ್ಟ್ ಸ್ಟೆಪ್ 1 ಓದಿದ್ರಿ ಅಲ್ವಾ, ಐಡಿಯಾ ವಿಲ್ ಬಿ ಜನರೇಟೆಡ್ ಆ್ಯಂಡ್ ದೆನ್ ಆರ್ ಈವನ್ ಇಟ್ ಕ್ಯಾನ್ ಬಿ ಎನಿ ಇನ್ಫಾರ್ಮೇಷನ್ ಆರ್ ಜನರೇಷನ್ ಆಫ್ ಇನ್ಫಾರ್ಮೇಷನ್, ಐಡಿಯಾ ಏನಾರು ಆಗ್ಬೋದು. ಅಲ್ಲಿ ಸ್ಟೆಪ್ 1 ಏನು ಓದಿದ್ವಿ ಅದು ನಡೆಯುವಂಥದ್ದು ಅಪ್ಲಿಕೇಶನ್ ಲೇಯರಲ್ಲಿ. ಆಸ್ ಆಫ್ ನೌ ವಿ ಶಲ್ ಡೂ ಒನ್ ಥಿಂಗ್. ರಿಸೀವರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಸೆಂಡರ್ ಮಾತ್ರ ಹೇಳ್ತಾ ಇರ್ತೀನಿ. ಸೊ ಸ್ಟೆಪ್ 1 ಇವಾಗ ನನ್ನ ತಲೆಗೆ ಬಂತು, ಬ್ಯಾಡ್ಮಿಂಟನ್ ಆಡಬೇಕು, ದಟ್ ಈಸ್ ಮೈ ಇನ್ಫಾರ್ಮೇಷನ್. ಅದನ್ನು ನಾನೇನು ಮಾಡ್ತೀನಿ, ವಾಟ್ಸಾಪ್ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ. ಅದಕ್ಕೆ ನೋಡಿ ಅದರ ಹೆಸರೇ ಅಪ್ಲಿಕೇಶನ್ ಲೇಯರ್ ಅಂತ ಹೇಳಿದ್ದಾರೆ. ಸೊ ವೆನ್ ಇಟ್ ಕಮ್ಸ್ ಟು ದಿಸ್, ಇದಿಷ್ಟು ಕೂಡ ಅಪ್ಲಿಕೇಶನ್ ಲೇಯರಲ್ಲಿ ನಡೆಯುವಂಥದ್ದು. ಏನು, ದ ಟಾಪ್ ಮೋಸ್ಟ್ ಲೇಯರ್ ವಿಲ್ ಬಿ ದ ಅಪ್ಲಿಕೇಶನ್ ಲೇಯರ್, ವೇರ್ ಐಡಿಯಾ ಈಸ್ ಒರಿಜಿನೇಟೆಡ್ ಆ್ಯಂಡ್ ದ ಪರ್ಪಸ್ ಆಫ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್. ಈಗ ಟ್ರಾನ್ಸ್ಪೋರ್ಟ್ ಲೇಯರ್ಗೆ ಹೋಗೋಕ್ಕಿಂತ ಮುಂಚೆ ಫಿಸಿಕಲ್ ಲೇಯರ್ ಬಗ್ಗೆ ಬರೋಣ. ಈಗ ಫಿಸಿಕಲ್ ಲೇಯರಲ್ಲಿ ಏನು ಮಾಡ್ತೀವಿ, ಫಿಸಿಕಲ್ ಲೇಯರ್ ಏನು ಮಾಡುತ್ತೆ, ನಾನು ಜನ್ರೇಟ್ ಮಾಡೋ ಅಂಥ ಇನ್ಫಾರ್ಮೇಷನ್ನ ಫ್ರಮ್ ಸೋರ್ಸ್ ಯೂಸಿಂಗ್ ಟ್ರಾನ್ಸ್ಮಿಷನ್ ಮೀಡಿಯಮ್ ಇಟ್ ವಿಲ್ ಸೆಂಡ್ ಟು ದ ಫಿಸಿಕಲ್ ಲೇಯರ್ ಅಟ್ ದ ರಿಸೀವರ್. ಹಾಗೆ ರಿಸೀವರ್ ಹತ್ರ ಇರೋವಂಥ ಫಿಸಿಕಲ್ ಲೇಯರು ಇಟ್ ವಿಲ್ ರಿಸೀವ್ ದ ಇನ್ಫಾರ್ಮೇಷನ್ ದಟ್ ಇಸ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್ ಫ್ರಮ್ ಸೆಂಡರ್. ಇಷ್ಟು ಸಾಕಾದ್ರಲ್ಲಿ. ಇನ್ನು ಸ್ವಲ್ಪ ನಿಮಗೇನೋ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ, ಫಿಸಿಕಲ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, it completely deals with the type of cable, type of transmission medium. ಅಂದರೆ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ತಿಳ್ಕೊಳ್ಳೋ ಅಂಥ ಲೇಯರ್ನ ಫಿಸಿಕಲ್ ಲೇಯರ್ ಅಂತ ಕರೀತಾರೆ. ಅಂದರೆ ಈಗ ವಾಟ್ಸಪ್ಪಲ್ಲಿ ಎಷ್ಟು ಸ್ಪೀಡಲ್ಲಿ ಮೆಸೇಜ್ ಹೋಗಬೇಕು, ನನ್ನ ನೆಟ್ವರ್ಕ್ 4G ಇದೆಯಾ, ಪ್ರವೀಣ್ ಹತ್ರನೂ 4G ಇದೆಯಾ, ಅಥವಾ 3G ಏನಾರು ಇದೆಯಾ, 2G ಏನಾರು ಇದೆಯಾ, ಅಥವಾ ನೆಟ್ವರ್ಕ್ ಏನಾರು ಆಫ್ ಮಾಡಿದಾನ, ಇವುಗಳನ್ನೆಲ್ಲದನ್ನು ಕೂಡ ತಿಳ್ಕೊಳ್ಳೋ ಅಂಥದ್ದು. ಅಂದರೆ ಇದನ್ನು ಸ್ಪೆಸಿಫಿಕೇಷನ್ಸ್ ಅಂತ ಕರಿಬೋದು. ಆ ಎಲ್ಲ ಸ್ಪೆಸಿಫಿಕೇಷನ್, ಇವಾಗ ಕೇಬಲ್ ಆದರೆ, ಆಪ್ಟಿಕಲ್ ಫೈಬರ್ ಆದರೆ ಯಾವ ಥರ ಕೇಬಲ್ ಅದು, ಆ ಕೇಬಲಲ್ಲಿ ಟ್ರಾನ್ಸ್ಮಿಷನ್ ಫಾಸ್ಟಾಗಿ ಆಗುತ್ತಾ ಸ್ಲೋಗಿ ಆಗುತ್ತಾ, ಇವನ್ನೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ಫಿಸಿಕಲ್ ಲೇಯರ್. ಅಷ್ಟೆಲ್ಲ ಬರೆಯುವಂಥದ್ದು ಬೇಡ, ಇಲ್ಲಿಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ದ ಬಾಟಮ್ ಮೋಸ್ಟ್ ಲೇಯರ್ ಈಸ್ ಫಿಸಿಕಲ್ ಲೇಯರ್ ವಿಚ್ ಕ್ಯಾರೀಸ್ ಇನ್ಫಾರ್ಮೇಷನ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್. ಡೆಸ್ಟಿನೇಷನಲ್ಲಿ ವಿಚ್ ರಿಸೀವ್ಸ್ ಇನ್ಫಾರ್ಮೇಷನ್ ಫ್ರಮ್ ಸೋರ್ಸ್. ಹೌದಾ? ಸೊ ಇಟ್ ಕಮ್ಸ್ ಟು ಟ್ರಾನ್ಸ್ಪೋರ್ಟ್ ಲೇಯರ್. ಇಲ್ಲಿ ಟ್ರಾನ್ಸ್ಪೋರ್ಟ್ ಲೇಯರ್ ಇಷ್ಟೇ ಕೆಲಸ ಮಾಡೋದು, ಅಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ.
It links application layer and physical layer. So transport layer provides interface. ಇದನ್ನ ಏನಂತ ಕರೀತಾರೆ ಯಾರೋ ಮಾರ್ಕ್ನ ಇಂಟರ್ಫೇಸ್ ಬಿಟ್ವೀನ್ ಅಪ್ಲಿಕೇಶನ್ ಲೇಯರ್ ಆ್ಯಂಡ್ ಫಿಸಿಕಲ್ ಲೇಯರ್. ಸೊ ಅಟ್ ಡೆಸ್ಟಿನೇಷನ್ ಫಿಸಿಕಲ್ ಲೇಯರ್ ಅಕ್ಸೆಪ್ಟ್ಸ್ ದ ಇನ್ಫಾರ್ಮೇಷನ್. ಇವಾಗ ಪ್ರವೀಣ್ ಏನು ಮಾಡ್ತಾನೆ, ಹಿಲ್ ಅಕ್ಸೆಪ್ಟ್ ದ ಇನ್ಫಾರ್ಮೇಷನ್ ಆ್ಯಂಡ್ ಪಾಸಸ್ ಇಟ್ ಆನ್ ಟು ದ, ಇದಿಷ್ಟು ಕೂಡ ಸೆಂಡರಲ್ಲಿ ನಡೀತು. ಈಗ ರಿಸೀವರಲ್ಲಿ ಫಿಸಿಕಲ್ ಲೇಯರ್ ಇನ್ಫಾರ್ಮೇಷನ್ ತೊಗೊಂಡು ಟ್ರಾನ್ಸ್ಪೋರ್ಟ್ ಲೇಯರ್ ಏನು ಮಾಡುತ್ತೆ, ಅಪ್ಲಿಕೇಶನ್ ಲೇಯರ್ಗೆ ಇನ್ಫಾರ್ಮೇಷನ್ನ ಕಳಿಸುತ್ತೆ. ಸೊ ದಿಸ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ದಟ್ ಕ್ಯಾನ್ ಬಿ ಹ್ಯಾಪನಿಂಗ್ ಇನ್ ಆಲ್ ಆಫ್ ಯುವರ್ ಕಮ್ಯುನಿಕೇಷನ್. ಬರೀ ಸುಹಾಸ್ ಮತ್ತು ಪ್ರವೀಣ್ ಮಧ್ಯೆ ಮಾತ್ರ ಅಂತಲ್ಲ, ಯು ಕ್ಯಾನ್ ಗಿವ್ ದ ಸೇಮ್ ಎಕ್ಸ್ಪ್ಲನೇಷನ್ ಫಾರ್ ಈಚ್ ಆ್ಯಂಡ್ ಎವರಿ application, for each and every communication. So when it comes to the requirements to be considered, ಇವಾಗ ಲೇಯರ್ಸ್ ಅಂತ ಬಂದಾಗ ಇಷ್ಟಕ್ಕೇ ನಿಲ್ಲೋದಿಲ್ಲ. ಶಿಲ್ಸಿ ಹಾಗೆ ಮುಂದೆ ನೋಡೋಣ. ಹಾಂ, ದೇರ್ ಆರ್ ನಂಬರ್ ಆಫ್ ರಿಕ್ವೈರ್ಮೆಂಟ್ಸ್ ಟು ಬಿ ಕನ್ಸಿಡರ್ಡ್. ನೋಡಿ, ನಾ ಹೇಳಿದ್ದಷ್ಟೂ ಇಲ್ಲೇ ಇದೆ ಎಕ್ಸ್ಪ್ಲನೇಷನ್. ಯು ಕ್ಯಾನ್ ಗೋ ಥ್ರೂ ವಿತ್ ದಿಸ್. ನಾ ಹೇಳಿರೋದನ್ನು ಹಾಗೆ ಯು ಕ್ಯಾನ್ ಟ್ಯಾಲಿ ಮಾಡಿ ಅದನ್ನು ತಿಳ್ಕೊಬೋದು, ಎಕ್ಸಾಂಪಲ್ಗೆ ರಿಲೇಟ್ ಮಾಡಿ ಓದ್ಬೋದು. ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ ಹಾಗೆ ಅದರಲ್ಲೇ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಹಾಗೆ ಕಂಟಿನ್ಯೂ ಮಾಡ್ತೀನಿ. There are a number of requirements to be considered for data communication, such as transmission control ಅಂತ ಹೇಳ್ಬೋದು, flow control, error control, encryption, routing ಅಂತ ಹೇಳ್ತಾರೆ. ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ಸೆಂಡಿಂಗ್ ಇಂದ ರಿಸೀವಿಂಗ್, ರಿಸೀವಿಂಗ್ ಇಂದ ಸೆಂಡಿಂಗ್. ಇದನ್ನು ಟ್ರಾನ್ಸ್ಮಿಷನ್ ಫ್ಲೋ ಕಂಟ್ರೋಲ್ ಅಂತ ಹೇಳಿದ್ರೆ ಯಾವ ರೀತಿ ಹೋಗಬೇಕು ಮೆಸೇಜ್, ಅದನ್ನು ಫ್ಲೋ ಕಂಟ್ರೋಲ್ ಅಂತ ಹೇಳ್ತಾರೆ. ಎರರ್ ಕಂಟ್ರೋಲ್ ಅಂತ ಹೇಳಿದ್ರೆ ಹೇಗೆ ಯಾವುದೇ ಪ್ಯಾಕೆಟ್ ಆಗಿರ್ಬೋದು ಅಥವಾ ಯಾವುದೇ ಇನ್ಫಾರ್ಮೇಷನ್ ಲಾಸ್ ಇಲ್ದಲೆ ಹೇಗೆ ಎರರ್ ಕಂಟ್ರೋಲ್ನ ಹೇಗೆ ನೋಡ್ಕೋಬೋದು, ಅದನ್ನು ಎರರ್ ಕಂಟ್ರೋಲ್ ಅಂತ ಕರೀತಾರೆ. ಎನ್ಕ್ರಿಪ್ಷನ್ ಅಂತ ಹೇಳಿದರೆ ಸೆಕ್ಯೂರಿಟಿ. ಹೇಗೆ ಇವಾಗ ನಾನು ಪ್ರವೀಣ್ ಕಳಿಸೋವಂಥ ಮೆಸೇಜ್ನ ಇನ್ನೊಬ್ಬ ಯಾರೋ ಕದ್ದು ಕೇಳಿಸ್ಕೊಂಡು ಅವನು ನಮ್ಮ ಪ್ಲ್ಯಾನ್ನ ಹಾಳು ಮಾಡೋದು ಅಥವಾ ನಮ್ಮ ಸೀಕ್ರೆಟ್ಸ್ನೆಲ್ಲ, ಒಂದು ಪ್ರೈವಸಿ ಇರೋದಿಲ್ಲ ಅಂತ ಹೇಳ್ಬೋದು. ಅದನ್ನು ಕೂಡ ಪ್ರೊವೈಡ್ ಮಾಡೋದಕ್ಕೆ ಎನ್ಕ್ರಿಪ್ಷನ್. ರೌಟಿಂಗ್ ಅಂತ ಹೇಳಿದರೆ ಬಿಟ್ವೀನ್ ಸೆಂಡರ್ ಆ್ಯಂಡ್ ರಿಸೀವರ್ ಪ್ರೊವೈಡ್ ಅ ಪ್ರಾಪರ್ ಆ್ಯಂಡ್ ಈಸಿ ರೌಟ್ ಈಸ್ ಕಾಲ್ಡ್ ಆಸ್ ರೌಟಿಂಗ್ ಅಂತ ಹೇಳ್ತಾರೆ. So these are all the important things regarding protocol layering, and then also some of the basic layers na helidara, ಒಂದು ಇಂಟ್ರೊಡಕ್ಷನ್ ಲೇಯರ್ಸ್ ಅಂತ ಹೇಳ್ಬೋದು. ಇನ್ನು ಮಿಕ್ಕಿರೋಂಥ ಕೆಲವೊಂದು ಟಾಪಿಕ್ಸ್ ಇದೆ, ಐ ವಿಲ್ ಟೆಲ್ ಯು ಇನ್ ನೆಕ್ಸ್ಟ್ ಕ್ಲಾಸ್ ಸಿನ್ಸ್ ವಿ ಕನ್ಸ್ಯೂಮ್ ಮೋರ್ ಟೈಮ್ ಫಾರ್ ಸಿಲೆಬಸ್. ಸೊ ವಾಟ್ ಆರ್ ಆಲ್ ದ ಕೀ ಎಲಿಮೆಂಟ್ಸ್ ದಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಪ್ರೋಟೋಕಾಲ್ನ ಡಿಸೈನ್ ಮಾಡೋವಂಥ ಟೈಮಲ್ಲಿ ಏನೆಲ್ಲ ಕೀ ಎಲಿಮೆಂಟ್ಸ್ ಇರಬೇಕು ಅಂತ ಹೇಳ್ತಾರೆ. ಐ ಟೆಲ್ ಯು ದ್ಯಾಟ್ ಇನ್ ನೆಕ್ಸ್ಟ್ ಕ್ಲಾಸ್. ಸೊ ಐ ಹೋಪ್ ದಿಸ್ ಕ್ಲಾಸ್ ವಾಸ್ ಯೂಸ್ಫುಲ್. ನೀಟಾಗಿ ಓದ್ಕೊಳ್ಳಿ, ಮತ್ತೆ ಕೇಳಿ ಪ್ರಿಪೇರ್ ಆಗ್ತಾ ಹೋಗಿ. ಇದರ ಕಂಪ್ಲೀಟ್ ನೋಟ್ಸ್ ಆ್ಯಸ್ ಯೂನಿಟ್ 1 ಕೊಟ್ಟಿದ್ದೆ ಅಲ್ವಾ ನಾನು, ಬಿಫೋರ್ ಸಮ್ 2 to 3 ಕ್ಲಾಸಸ್ಗಿಂತ ಮುಂಚೆನೇ ಒಂದು ನೋಟ್ಸ್ ಕೊಟ್ಬಿಡ್ತಾ ಇದ್ದೆ ನಾನು. ಅದೇ ಥರ ಈ ಯೂನಿಟ್ಗೂ ಮಾಡ್ತೀನಿ. ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಷ್ಟು ಬೇಗ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಟ್ರೈ ಟು ಸ್ಟಾರ್ಟ್ ರೈಟಿಂಗ್ ಯುವರ್ ನೋಟ್ಸ್ ಯಾರು ಕೂಡ ಪೆಂಡಿಂಗ್ ಇಟ್ಕೊಳ್ಳೋಕೆ ಹೋಗಬೇಡಿ. ನಾನು ಅದನ್ನು ಕ್ಲಾಸಲ್ಲಿ ಮತ್ತೆ ಬರ್ಸೋದಕ್ಕೆ ಹೋಗಲ್ಲ. ಐ ಜಸ್ಟ್ ಡೂ ದ ರಿವಿಷನ್ ಪಾರ್ಟ್. ಸೊ ಮೇಕ್ ಶ್ಯೂರ್ ಇದನ್ನೆಲ್ಲದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ವಿ ಶಿಲ್ ಕಂಟಿನ್ಯೂ ಅದರ್ ಟಾಪಿಕ್ಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.